ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿ. ಇವತ್ತಿನ ಡೇ ಬ್ಲಾಗ್ ಅಂಕರ ಫುಲ್ ಖುಷಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಕ್ಕಂತೀನಿ ಅಂತಂದು ಹೇಳ್ಬೋದು. ನಾನಂತೂ ವೆರಿ ಎಕ್ಸೈಟೆಡ್ ಆಗಿದ್ದೆ. ಸೊ ನನ್ನ ಮಗಳನ್ನ ಬಿಟ್ಟು ಏನಿಲ್ಲ ಅಂದರೂ ಒಂದು ಹತ್ತಿರ 1.5-2 ತಿಂಗಳು ಆಗಕ್ಕೆ ಬಂತು ನೋಡ್ರಿ. ಸೊ 2 ತಿಂಗಳು ಬಿಟ್ಟು ಫಸ್ಟ್ ಟೈಮ್ ಇರೋದು. ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಮಕ್ಕಳು ಮುಂದಿನ ಫ್ಯೂಚರ್ಗೋಸ್ಕರ ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಫೀಲಿಂಗ್ಸ್ನ. ಸೊ ಅನ್ವಿತನ ಭಾಳ ಅಂದ್ರೆ ಭಾಳ ಫೀಲ್ ಆಗ್ಯಾಳ. ಸೊ ಬ್ಲಾಗ್ ಎಂಡ್ ತನಕ ನೋಡ್ರಿ. ಆ್ಯಂಡ್ ನೀವು ನನ್ನಷ್ಟು ಎಕ್ಸೈಟೆಡ್ ಆಗಿರಿ ಅನ್ವಿತ ನೋಡಕ್ಕೆ ಅಂತೇಳಿ ಅಂದ್ಕೊಂಡೀನಿ. ಯಾಕಂತಂದ್ರೆ ಆಕೆ ನೋಡ್ಲಾರ್ದ ನೀವು ಬ್ಲಾಗ್ನಾಗ 2 ತಿಂಗಳು ಆಗಿರ್ತೈತಿ. ಸೊ ಅನ್ವಿತನ ಮಿಸ್ ಮಾಡ್ಕೊಳಕಂತೀವಿ ಅಂತಂದು ನೀವು ನೋಡ್ತಿರೋಂಥ ವ್ಯೂವರ್ಸ್ ಎಲ್ಲ ಕಮೆಂಟ್ ಹಾಕಿರ್ತೀರಿ. ಸೊ ಈ ಬ್ಲಾಗ್ ನೋಡಿ ನೀವು ನನ್ನಷ್ಟು ಖುಷಿ ಪಟ್ಟಿರ್ತೀರಿ, ಐ ಹೋಪ್. ಸೊ ಈಗ ಫೈನಲಿ ನೋಡ್ತಾ ಇರ್ಬೋದು, ಅನ್ವಿತನ ಹಾಸ್ಟೆಲಿಗೆ ಬಂದ್ವಿ. ಒಂದು 6 ಗಂಟೆ ಆಯಿತು ನಾವು ಹಾಸ್ಟೆಲಿಗೆ ಬರೋಕೆ. ಡೈರೆಕ್ಟ್ ಅನ್ವಿತನ ಹಾಸ್ಟೆಲಿಗೆ ನಾವು ಬಂದ್ವಿ. ಸೊ ಅನ್ವಿತ ಏನು ಮಾಡ್ತಿರ್ಬೋದು ಹಾಸ್ಟೆಲ್ನಾಗ ಅಂತೇಳಿ ಅದೊಂದು ಖುಷಿ, ಎಕ್ಸೈಟ್ಮೆಂಟ್ ಇರುತ್ತಲ್ಲ, ನೋಡಬೇಕು ಅನ್ನೋ ಕುತೂಹಲ. ಸೊ ಎಲ್ಲರಿಗೂ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ನಾವು ಹೋದಾಗ. ಸೊ ಹೋದ ಕೂಡಲೇ ಏನು ಬ್ಲಾಗ್ ಏನು ಮಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಯೋಗ ಕ್ಲಾಸ್ ಅದು ಮಾಡಿ ಮುಗಿಸಿದ್ರು. ಸೊ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಸೊ ಡೈರೆಕ್ಟ್ ಅನ್ವಿತನ ಹಾಸ್ಟೆಲಿಗೆ ನಾವು ಬಂದ್ವಿ. ಪೇರೆಂಟ್ಸ್ ಉಳ್ಕೊಳಕ್ಕೆ ಏನು ರೂಮ್ ಕೊಡ್ತಾರಲ್ಲ, ಸೊ ಅಲ್ಲಿ ಡೈರೆಕ್ಟಾಗಿ ಬಿಡೋಂಗಿಲ್ಲ. ಸೊ ಇಲ್ಲಿ ಹಾಸ್ಟೆಲಿಗೆ ಬಂದು ಎಷ್ಟು ಮಂದಿ ಬಂದೀವಿ, ಎಷ್ಟು ದಿನ ಇರ್ತೀವಿ ಅದನ್ನೆಲ್ಲ ಲಿಸ್ಟು ಬರೆದು ಕೊಡ್ತಾರೆ ಲೆಟ್ರ್ ಒಳಗೆ. ಸೊ ಆ ಲೆಟ್ರನ್ನ ತಗೊಂಡೋಗಿ ತೋರಿಸಿದ್ರೆ ಸೊ ಅಲ್ಲಿ ನಮ್ಗೆ ಉಳ್ಕೊಳಕ್ಕೆ ರೂಮ್ ಕೊಡ್ತಾರ. ಕೊಡು ಮತ್ತೊಂದು ಕೊಡು ಉಳ್ಕ್ಯದ್ದು. ಹಾಸ್ಟೆಲಿಗೆ ಅಡ್ಮಿಷನ್ ಮಾಡಿ ಬಂದು ಒಂದು 2-3 ದಿನದಾಗ ನನಗೆ ಡಾಲ್ ಬೇಕು ಮಮ್ಮಿ ಅಂತಂದು ಹೇಳಿದ್ಲು. ನೆಕ್ಸ್ಟ್ ಬರುವಾಗ ತೊಗೊಂಡ್ಬರ್ರಿ ಅಂತಂದು. ಸೊ ಮನ್ಯಾಗ ಒಂದಿತ್ತು, ಅದು ಹಳೇದಾಗಿತ್ತು. ಸೊ ಅದನ್ನೇನು ತೊಗೊಂಡೋಗೋದು ಅಂತಂದು ಹೊಸದನ್ನು ತೊಗೊಂಡೋಗಿ ಕೊಟ್ರಾಯ್ತು, ಖುಷಿ ಆಕ್ಕಳಕ್ಕೆ ಅಂತೇಳಿ ಸರ್ಪ್ರೈಸ್ಲೆ ಹೋಗಿ ಕೊಟ್ಟೆ. ಹೊಸದ ತರ್ತೀನಿ ಅಂತಂದು ಏನಕ್ಕೆ ಮೊದಲೇ ಹೇಳಿರಲಿಲ್ಲ ನಾನು. ಸೊ ಹೊಸ ತೊಗೊಂಬಂದಿದ್ದು ನೋಡೋಣ ಡಾಲ್. ಸೊ ಫುಲ್ಲು ಖುಷಿ ಆದ್ಲು. ಸೊ ಆ ಖುಷಿ ನೋಡಿ ನನಗೂ ಖುಷಿ ಆಯಿತು ನೋಡ್ರಿ. ಅಂದ್ರೆ ಆಕಿ ನೈಟ್ ಟೈಮ್ನಾಗ ಏನು ಮಲ್ಕೊತಾಯಿಲ್ಲ. ಸೊ ಅವಾಗ ಗೊಂಬೆ ಹಿಡ್ಕೊಂಡು ಮಲ್ಕೊಂಡ ರೂಢಿ. ಸೊ 1.5 ತಿಂಗಳು ಹೆಚ್ಚು ಕಡಿಮೆ 2 ತಿಂಗಳು, ಇನ್ನೊಂದು 5-6 ದಿನ ಆಗಿದ್ರೆ ಕಂಪ್ಲೀಟಾಗಿ 2 ತಿಂಗಳು ಆಗಿರ್ತಿತ್ತು. ಸೊ 2 ದಿನ ಕಷ್ಟ ಆಗಿರ್ತೈತಿ. ಅದ್ರಾಗ ಬರೀ ಮಮ್ಮಿ ಪಪ್ಪ ಫ್ಯಾಮ್ಲಿನೆಲ್ಲ ಬಿಟ್ಟು ಬೇಕನ ದೂರಾಗ ಹಾಸ್ಟೆಲ್ನಾಗ ಇದ್ದಿರ್ತಾಳೆ. ಸೊ ನಮ್ಮನ್ನೇನು ನೆನಪು ಮಾಡಿಕೊಂಡು ಭಾಳ ಫೀಲ್ ಮಾಡಿಕೊಂಡು ಅಳ್ತಿರ್ತಾಳೆ. ಸೊ ಹಾಗಾಗಿ ಗೊಂಬೆ ತೊಗೊಂಡೋಗಿ ಕೊಟ್ರಾಯ್ತು ಅಂತ ತೊಗೊಂಡೋಗಿ ಕೊಟ್ಟೆ. ಖುಷಿ ಆದ್ಲು ನೋಡ್ರಿ. ಮತ್ತಕ್ಕಿನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ. ಸೊ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ಬೇಕು ನೀವು ಸ್ಕೂಲ್ ಮಟ್ಟ, ಕ್ಲಾಸ್ ರೂಮ್ ಮಟ್ಟ ಅಂತ ಅಂದ್ಲು. ಸೊ ಕ್ಲಾಸ್ ರೂಮ್ ಮಟ್ಟ ಹೋಗಿ ಬಿಟ್ಟು ಅವ್ರ ಕ್ಲಾಸ್ ಟೀಚರ್ ಜೊತೆ ಎಲ್ಲ ಮಾತಾಡಿ ಬಂದೆ. ಸೊ ನೆಕ್ಸ್ಟ್ ಈಗ ನಾಷ್ಟದ ಟೈಮ್ ಆಗಿರೋದ್ರಿಂದ ಟೈಮು 9:15 ಆಗೈತಿ. ಸೊ ಈಗ ಇಲ್ಲಿ ಹಾಸ್ಟೆಲ್ನಾಗಿರೋ ಕೆಫಿಟೇರಿಯಾಗೆ ಬಂದೆ ನೋಡ್ರಿ. ಸೊ ನಾನು ಅರ್ಬಿನೂ ಮಸಾಲೆ ದೋಸೆ ತೊಗೊಂಡೀವಿ, ಹಸ್ಬೆಂಡು ಪಲಾವ್ ತೊಗೊಂಡಾರ. ಸೊ ಎಸ್ ನೋಡ್ರಿ, ಈಗ ಹಾಸ್ಟೆಲಿಗೆ ಬಂದ್ವಿ. ಪೇರೆಂಟ್ಸ್ ಉಳ್ಕೊಳಕ್ಕೆ ನಮ್ಗೆ ಇಲ್ಲಿ ಕೊಟ್ಟಾರ. ಈಗ ನೈಟೆಲ್ಲ ನಿಂತಿನ ಇಲ್ಲ, ಈಗ ರೆಸ್ಟ್ ಮಾಡ್ತೀವಿ. ಈ ಕಿಟಕಿ ತೆಗಿ, ಫ್ಯಾನ್ ಹಚ್ಚಿದ್ರೆ ಗಾಳಿ ಹೊರಕ್ಕೆ ಹೋಗ್ಲಿ. ಮಳೆ ಅಲ್ಲ, ಫ್ಯಾನ್ ಹಚ್ಚತ್ತಲ್ಲ. ಹೋಗಿ ಬಂದು ಏನಂದ ಅಲ್ಲಿ ಹೊರಗಡೆ ತಿಂತೀನಿ ಸ್ವಲ್ಪ ಅಲ್ವಾ, ಈಗ ನೂಡಲ್ಸ್ ಕೊಡ್ತೀನಿ, ನೂಡಲ್ಸ್ ಕೊಡ್ತೀನಲ್ಲ ಕೊಡ್ತೀನಿ. ನೀವು ನೂಡಲ್ಸ್ ನೋಡಲ್ಲ, ನೀವು ಯಾಕೆ ಕಳಕತ್ತಾನ ಇವಾಗ ಏನು ಬೇಜಾರ ಬರಾಕತ್ತಾವ. ನಿದ್ದೆ ಮಾಡ, ರೆಸ್ಟ್ ಮಾಡ. ಇವತ್ತೊಂದೇ ದಿನ ಸ್ಕೂಲಿಗೆ ಹೋಗೋದು, ಟ್ಯೂಷನ್ ಹೋಗೋದು ಬರೋದು ಮಾಡಿರತಿ. ಇವತ್ತು ಆರಾಮ್ ರೆಸ್ಟ್ ಮಾಡು.
ಇವತ್ತೊಂದಿನ ನಾಳೆ ಒಂದಿನ ದಿನ ಇವತ್ತಿಗೆ ಬಂದೀವಿ ಇಲ್ಲಿಗ ಅಡ್ಡಾಡಿದಿಲ್ಲ ಅಲ್ಲಿ ಅಕ್ಕನ ಹತ್ರ ಮಾತಾಡಿದಿಲ್ಲ. ಬೇಜಾರು ಬರೋದು ನೀನೇನು ಸೈಕಲ್ ತೊಗೊಂಡು ತಿರ್ಗಾಡಕ್ಕೆ ಬರ್ತೀನಿ ಇಲ್ಲಿ. ಇದೇನ ನಮ್ಮ ಊರಿನಲ್ಲೇ ಈಗ ಅಲ್ಲಿ ನೋಡಲ್ಲ ಸರ್ ನೋಡಿ ತಿನ್ಬೇಕಪ್ಪ ಒಂದು ನಾನು ಹಾಗೆ ಮಾಡ್ತೀನಿ ಸರಿ. ನನಗೆ ಅಷ್ಟು ನಾವು ತಿಂದಿಲ್ಲ. ಹೌದಾ ಹಂಗಾರೆ ಅವಾಗ ಬೇಡ ಅವಾಗ ಬೇಡ ನಾವು ನಾವು ಅಷ್ಟು ತಿನ್ನೋಣ. ಅದು ತಿನ್ನ ಅದ ನಾನು ಇಲ್ಲ ಅವು ಕೊಡಂಗಿಲ್ಲ ನಾನು ಮತ್ತೆ ನಾವು ತೊಗೊಂಡೆ ನಾವು ಕೊಡ್ದಾನ ಇಲ್ಲ ನೋಡು. ಈಗ ಯಾರು ನನಗೆ ಅಷ್ಟು ತಿಂತೀನಿ ಅವಾಗ ಅದು ಇಷ್ಟ ಇಲ್ಲ ಅಂತೇಳಿ ಅದ ಹೇಳಿದ್ನಿಲ್ಲ ಅವಾಗ ತಂದಿಲ್ಲ ಅಂದಿಲ್ಲ ಅವನ್ನ ಕೊಡೋದಿಲ್ಲ. ಅರ್ಧ ನಿಮ್ರಾಗ ಅರ್ಧ ನಮ್ರಾಗ ಅರ್ಧ ನೀವು ತಿನ್ನ. ಇದು 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 ಮತ್ತೇನು ತಂದು ಏನಲ್ಲ ಮಮ್ಮಿ ಬರಲಿಲ್ಲ ಅಂದನ. ಮಾಡಿದ್ದಲ್ಲ ಅವತ್ತನ್ನಿ ಛತ್ರಿ ತುಂಬ ಅಂತ ಹೇಳಿನಿಲ್ಲ ನಾನು. ಒಂದು ಹಳಿ ಉಚ್ಕೋ ಅದ್ರ ಕರ್ದ ನಾನು ಉಸ್ ಮತ್ತೇನಲ್ಲ ಮತ್ತೇನಿಲ್ಲ. ಎರಡು ಛತ್ರಿ ಇದ್ವಲ್ಲ ಅವನಲ್ಲ ತಮ್ಮ ತೋರ್ಸ್ಕೊಳ್ತಾ ನಾನೇ. ಆಯ್ತು ಎಷ್ಟು ಟೈಮ್ ಇಟ್ಟಾತು? 2 ಗಂಟೆ ಆಯ್ತು ನೋಡಿ. 3:30 ಬಂದ ಮತ್ತೆ 3:30 ಬಂದಳ. ನನ್ನ ಬಿಟ್ಟು ತಿನ್ನಕತ್ನಲ್ಲಿ ನಾ ತೊಗೊಂಡು ತಿಂತೀನಿ ಅಂತೇನ ಆಕೆಗೆ ಕೊಡಿಸಿ ಬಂದಿನ. ಸ್ಕೂಲ್ನಾಗ ಊಟ ಇತ್ತಲ್ಲ ಆಕಿಗೆ ಇವತ್ತು ಕೊಡ್ಸಂದು ಬಾಚಲ್ಕಿಲ್ಲ ತಂದಿಲ್ಲ ಹೊರಗೆ ಬಂದಿನಿ. ಹೋಗ್ಲೇ ಬತ್ಕೋಬೇಕಂತ ನೋಡ್ರಿ ಫ್ರೆಂಡ್ಸ್. ಈಗ ಹೋಗ್ತೀನಲ್ಲ ಅಲ್ಲ ಯಾಕೆಂದ್ರೆ ಇಸ್ಕೊಂಡು ಬಾಸ್ಕೊಂಡು ಬರ್ತೀನಿ. ನನಗೂ ನಿಮ್ಮ ಸ್ಟಿಕ್ಕರ್ ಇಲ್ಲ ನೋಡಿ ಹಂಗೆ ಒಂದು ಹೋಗೇ ಬಿಟ್ಟದ ಮತ್ತೆ. ಇನ್ನೊಂದು ಬ್ಯಾಗ್ನಾಗ ಇದಾವೆ ಈ ಯೂನಿಟಿ ಬ್ಯಾಗ್ನಾಗ ಇಲ್ಲ ಸಿಗೋಣಕ್ಕೆ. ಮಳೆ ಇಲ್ಲ ಸುಮ್ಮನೆ ಛತ್ರಿ ಹಿಡ್ಕೊಂಡು ಹೊಂಟೀವಿ. ಐತಲ್ಲ ಚೆನ್ನಾಗ ಇನ್ನೊಂದು ಜೋಬ್ರನ್ನ ಐತೆ. ಎಲ್ಲಿ ಹೋದ್ಬಿಡ್ತದ? ಏಯ್ ಛತ್ರಿ ಏರ್ಸು ಅರವಿಂದ್. ಛತ್ರಿ ಏರ್ಸ್ ಕೈಯಾಗ ಹಿಡ್ಕೊಂಡು ಹೊಂಟ ನೋಡವ ಸೈಡ ತಲೆ ತಲೆಗೆ ಏರ್ಸ್ಕೊಂಡು ಹೋಗ್ಬಿಟ್ಟು. ಸೊ ಸ್ಕೂಲ್ ಬಿಟ್ಟಿಂದ ಬರ್ಬೇಕು ನೀವು ಅಂತಂದು ಹೇಳಿದ್ಲು. ಸೊ ಆಕಿಂದ ಈಗ ಸ್ಕೂಲ್ ಬಿಟ್ಟೈತಿ ರೆಡಿ ಹಾಕಂತಾಳೆ. ಇಲ್ಲೇ ಹೊರಗೆ ವೇಟ್ ಮಾಡಕ್ಕಂತೀವಿ ನೋಡ್ರಿ. ಒಳಗೆ ಹಾಸ್ಟೆಲ್ ರೂಮ್ನಾಗ ಬಿಡಂಗಿಲ್ಲ ಆ ಪೇರೆಂಟ್ಸ್ನ. ಸೊ ಯಾರನ್ನೂ ಹೆಣ್ಮಕ್ಳನ್ನ ಬಿಡಂಗಿಲ್ಲ, ಗಂಡು ಮಕ್ಳು ಅಂತೂ ಬಿಡೋದನ್ನಲ್ರಿ. ಹೆಣ್ಮಕ್ಳನ್ನ ನನ್ನನ್ನು ತಾಯಿಯಾದವ್ರನ್ನ ಬಿಡವಲ್ರಿ, ತಂದೆ ಆದವ್ರನ್ನ ಏನು ಬಿಡ್ತಾರೆ. ಸೊ ನಮ್ಮ ಅರವಿಂದ್ ಸಹ ಸಣ್ಣ ಇಲ್ರಿ, ಅವ್ನು ಸಹ ಒಳಗೆ ಬಿಡುವಲ್ರು. ಮೇ ಬಿ ನನಗನ್ಸುತ್ತ ಬೇರೆ ಮಕ್ಕಳೆಲ್ಲ ಇರ್ತಾರಲ್ಲ, ಸೊ ಅವರು ಅವ್ರ ಪೇರೆಂಟ್ಸ್ನ ಮಿಸ್ ಮಾಡ್ಕೊತಿರ್ತಾರೆ. ಸೊ ಎಲ್ಲ ಮಕ್ಕಳು ಪೇರೆಂಟ್ಸು ಒಂದೇ ದಿನ ಬಂದಿರೋಂಗಿಲ್ಲ. ಸೊ ಅವ್ರ ಅನುಕೂಲ ನೋಡಿಕೊಂಡು ಬಂದಿರ್ತಾರೆ. ಸೊ ಪೇರೆಂಟ್ಸ್ನೆಲ್ಲ ನೋಡಿದಾಗ ನಮ್ಮನ್ನೆಲ್ಲ ನೋಡಿದಾಗ ಸೊ ಅವ್ರನ್ನ ಪೇರೆಂಟ್ಸ್ನ ನೆನೆಸ್ಕೊಂಡು ಫೀಲ್ ಆಗ್ತಾರೆ ಅಂತಂದು ಮೇ ಬಿ ರೂಮ್ವರೆಗೂ ಬಿಡೋಂಗಿಲ್ಲ ಅಂತಂದು ಕಾಣ್ತ. ಸೊ ನನಗೆ ಅನಿಸಿದ್ದಿದ್ದು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ರೂಮ್ ಒಳಗೆ ಅಟ್ಲೀಸ್ಟ್ ನನ್ನ ಒಬ್ಬಾಕಿನಾರ ಬಿಡ್ರಿ, ಹೋಗಿ ರೂಮ್ನಾಗೆಲ್ಲ ಹೆಂಗೆಲ್ಲ ಐಟಮ್ಸ್ ಇಟ್ಕೊಂಡಾಳ, ಹೆಂಗೈತಿ ರೂಮಿಂದು ಇವಾಗ ಪ್ರೆಸೆಂಟ್ ವ್ಯವಸ್ಥೆ ಅಂತಂದು ನೋಡ್ಕೊಂಡು ಬರ್ಬೇಕಂತಂದ್ರೆ ಒಳಗೆ ಬಿಡಲಿಲ್ಲ. ಎಲ್ಲರಿಗೂ ರೂಲ್ಸ್ ಒಂದೇ ಮೇಡಮ್, ಬಿಡಲ್ಲ ಅಂತಂದರು. ಮತ್ತು ನಾವೇನು ಉಳ್ಕೊಳಕ್ಕೆ ಅಂತೇಳಿ ರೂಮ್ಸ್ ಕೊಟ್ಟಿರ್ತಾರಲ್ಲ ಪೇರೆಂಟ್ಸ್ಗೆ, ಸೊ ಅಲ್ಲಾರ ಬಿಡ್ತಾರೆ ಅಂತಂದು ಮಾಡಿದ್ರೆ. ಸೊ ಅಲ್ಲಿನೂ ಬಿಡಲಿಲ್ಲ, ಅಲ್ಲೂ ಬಿಡೋಂಗಿಲ್ಲ ಮೇಡಮ್. ಸ್ಯಾಟರ್ಡೆ ಅಥವಾ ಸಂಡೇ ಯಾವ್ದಾದ್ರು 1 ಡೇ ಅಷ್ಟು 2 hours ಬಿಡ್ತೀವಿ ಅಂತ ಅಂದರು. ಸೊ ಇಲ್ಲಿ ಈಗ ಎಷ್ಟೊತ್ತಿದ್ರೆ ಇಲ್ಲಿ ಹೊರಗೆ ಔಟ್ಸೈಡ್ ಕುಂತನ ಮಾತಾಡಬೇಕು ನೋಡ್ರಿ ನಮ್ಮ ಮಕ್ಕಳ ಜೊತೆ. ಎಲ್ಲದ ಐಟಮ್ಸ್ ಅದಾವು, ಎಲ್ಲ ಜೋಡಿಸ್ಕೊಂಡು ಸುಮಾರು ತಿಂದು ತಿಂದಿಲ್ಲ. ಈಗ ನೀವು ಇರ್ತಾರೆ ಯಾಕೆ ತಿನ್ಬೇಕು, ಮತ್ತು ನೀವು ಹೋಗಿಂದು ಏನು ನಂಗೇನು ತಿನ್ನಂಗ ಆಗಂಗಿಲ್ಲ. ಆಯ್ತು ನಾವು ಹೋಗಿಂದ ತಿನ್ನಾಯ್ತು. ಈಗ ಫುಲ್ಲು ಒಂದು 1.5 ತಿಂಗಳು, ಎಷ್ಟು 1.5 ತಿಂಗಳು ಆಯ್ತು ನಾ ಬಂದು. ಎಷ್ಟಕ್ಕೊಂದು ತಿಂಗಳ 1 ವರ್ಷ ಅದ ಗತಿ ಆಗಿತ್ತು. ನೀವು ಬಂದು ನಾವು ಒಂದು ವಾರ
ಡೆಲಿವರಿಗೆ 1 ವರ್ಷ ಆಕೈತಿ. 1 ವರ್ಷ ಅದು ಬರೀ 1.5 ತಿಂಗಳು ಅಷ್ಟೇ ಆಗಿತ್ತು ನೋಡ್ರಿ ಬರೀ. ಬಟ್ ಎಷ್ಟೊಂದು 1 ವರ್ಷನ ಕಳ್ದೈತಿ ಆ ಥರ ಫೀಲ್ ಆಗಂದೈತಿ. ಚಂದಾಗ ಅಭ್ಯಾಸ ಮಾಡ ಏನು ಅಭ್ಯಾಸ ಎಲ್ಲ ಚಂದ ಮಾಡಕತ್ತಿಲ್ಲ. ಯಾರು ಫ್ರೆಂಡ್ಸ್ ಆಗ್ಯಾರ? ಯಾರು ಚಲೋ ಫ್ರೆಂಡ್ಸ್ ಆಗ್ಯಾರ? ಇಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಚಂದಾಗ ಅಭ್ಯಾಸ ಕಡೆ ಲಕ್ಷ ಕೊಡು. ಬ್ಯಾಡ್ಮಿಂಟನ್ ಆಡೋಕೆ ಬಂದಿರತ್ತಿ 5 ಮಾಡೋದು ಅಳಬಾರ್ದಂಗೆ ನೀನು ಅವ್ರ ಜೊತೆಲ್ಲ ಸೇರ್ಬೇಡ. ಅದಕ್ಕೆ ಅಂಟಿ ಕೂಡಾಗಿ ಆಡಾಕತ್ತೀನಿ ಮತ್ತು ವಾರ್ಡನ್ ಮೇಡಮ್ ಕೂಡ ಅಂಟಿ ಕೂಡ ಆಟ ಆಡಿದ್ವಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀನಾತು ನಿಂಗೆ ಅಭ್ಯಾಸ ಆಯ್ತು ಅಂತ ಇರು, ನೀನು ಚಲೋ ಅಕ್ಕಿ. ಹಂಗೆ ಅಳಬಾರ್ದು. ಆಮೇಲೆ ಅವರು ನೋಡಂತ ನಿಮಗೆ ಜಾಸ್ತಿನೇ ಅಳ್ಸಕ್ಕೆ ಬರ್ತಾರೆ. ನೀವು ಸ್ಟ್ರಾಂಗಾಗಿ ಫೇಸ್ ಮಾಡ್ಬೇಕು ಅವ್ರನ್ನೆಲ್ಲ. ಹಂಗೆ ಅಂತಾರೆ ಇರ್ತಾರಂದ್ರೆ ನಮ್ದು ಕರು ನೋಡಿ ದಿನಾಲು ನೋಡಿ ನಾ ಅಳ್ತೇನೆ. ಅಳತಿ ಎದಕ್ಕೆ ಅಳತಿ ಅಳಬಾರ್ದಂಗೆ? ಹಾಂ ಹ್ಞೂ ಆಯ್ತೈತಿ. ಏನು ಅರವಿಂದ್ ಆಯ್ತೈತಿ? ಇಲ್ಲೇನೈತಿ? ಮಾಲ್ಕಂಬ ಹತ್ತದು. ಹಾಂ 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 ಮಾಲ್ಗಂಬ ಹತ್ತದು. ಅಲ್ಲಿ ಇನ್ನೂ ಆತಾಗದ ಭರತನಾಟ್ಯಂ ಕ್ಲಾಸ್. ಅದು ಅಲ್ಲಿ ಒಳಗೆ ಬ್ಯಾಡ್ಮಿಂಟನ್ ಆಡಕ್ಕಂತಾರ. ಅಲ್ಲಿ ಒಳಗೆ ಬ್ಯಾಡ್ಮಿಂಟನ್. ಟೋಪಿ ಕಂಪಲ್. ಇಲ್ಲೇನು ಮಾಡ್ತಾರ ನೀತ? ಫುಟ್ಬಾಲ್. ಆದ್ರೆ ಇಲ್ಲಿ ಫಂಕ್ಷನ್ ಆಕೈತಿ. ಈ ದೊಡ್ಡ ದೊಡ್ಡ ದೀಪ ಅದ ನೋಡಿಲ್ಲ. ಫಂಕ್ಷನ್ ಹಾಲ್ ಅದ. ಹಾಂ 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 ಹಚ್ತಾರ ಅಂತ ಎಲ್ಲ ಲೈಟ್ ಇವನ್ನ. ನೈಟ್ ಟೈಮ್ನ ಚೆನ್ನಾಗಿ ಕಾಣಿಸ್ಬೋದು ಅನ್ಸುತ್ತಲ್ಲ. ಇವತ್ತು ಮಳೆ ಹತ್ತೈತೆ ಅದಕ್ಕೆ ಒಳಗಡೆ. ಹಾಂ ಹಾಂ ಒಳಗಡಕತ್ತಾರ. ಈಗ ನೋಡ್ರಿ ನೈಟ್ ಊಟ ಮಾಡಕ್ಕೆ ಬಂದೀವಿ. ಈಗ ಅನ್ವಿತಾನು ಊಟಕ್ಕೆ ಹೋದ್ಲು. ಸೊ ನಾನು ಊಟ ಮಾಡ್ಕೊಂಡು ಬರೋಗ ನೀವು ಊಟ ಮಾಡಿ ಬರ್ರಿ ಅಂತಂದು ಹೇಳಿ ಕಳಿಸಿದ್ಲು. ಸೊ ಲಾಸ್ಟ್ 8 o'clock ಕ್ಲೋಸ್ ಆಗ್ತಾವೆ ಕೆಫಿಟೇರಿಯಾ. ಆಲ್ರೆಡಿ ಅನ್ವಿತಾನ ಹಾಸ್ಟೆಲ್ ಹತ್ರ ಇರೋ ಕೆಫಿಟೇರಿಯಾ ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಪೇರೆಂಟ್ಸ್ಗೆ ಉಳ್ಕೊಳಕ್ಕೆ ರೂಮ್ ಕೊಟ್ಟಿರ್ತಾರೆ. ಸೊ ಅಲ್ಲೊಂದು ಕೆಫಿಟೇರಿಯಾ ಇತ್ತು. ಸೊ ಅದೇನು ಓಪನ್ ಇತ್ತು. ಇಲ್ಲಿಗ ಊಟ ಮಾಡೋಕೆ ಅಂಥೇಳಿ ಬಂದೀವಿ. ಟೈಮಿಂಗ್ ಬೇರೆ ಹೇಳಿ ಕಳ್ಸ್ಯಾಳ. ನಾನು ಊಟ ಮಾಡ್ಕೊಂಡು ಬರೋರಾಗ ನೀವು ಊಟ ಮಾಡ್ಕೊಂಡು ಜಲ್ದಿ ಬರಬೇಕು ಅಂತಂದು. ಸೊ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕಿಂತ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಎಸ್ ನೋಡಿರಿ ಫ್ರೆಂಡ್ಸ್, ಈಗ ನೈಟ್ ಊಟಕ್ಕೆ ಇದೇ ಕೆಫಿಟೇರಿಯಾಕ್ಕೆ ಬಂದೀವಿ. ನಾನಿಲ್ಲಿ ಈಗ ಗೋಬಿ ರೈಸ್ ತೊಗೊಂಡಿನಿ. ಇಲ್ಲಿ ಅರ್ಬಿನೂ ಎಗ್ ರೈಸ್ ತೊಗೊಂಡನ. ಇಲ್ಲಿ ಹಸ್ಬೆಂಡ್ ಏನು ತೊಗೊಂಡು? ನಾನು ವೆಜ್ ರೈಸ್. ವೆಜ್ ರೈಸ್ ತೊಗೊಂಡು. ನೀನು ಗೋಬಿ ರೈಸ್. ಏನು ತಿಂತೀನಿ ನಾ? ತಿನ್ನತ್ತ ನೋಡೋಣ. ಹಾಂ ತಿಂತ ನೋಡು. ತಿಂತು ಏನು ಮತ್ತೆ ಬೇಕನ ನೋಡ್ರಿ. ಅದ ಬಾಯ ಕ್ಯಾಚ್ ಮಾಡಬೇಕು. ಮ್ಯಾವ್ ಮ್ಯಾವ್ ಅನ್ನಕತ್ತದ ಒಮ್ಮೆ ಹಾಕಿದ್ದಕ್ಕ. ಮಾಡ ಆಯ್ತಾ? ಏನಾಯ್ತು ಊಟಕ್ಕ? ಚಪಾತಿ ಪಲ್ಯ ಅನ್ನ ಸಾಂಬಾರು ಎಗ್. ಚಪಾತಿ ಪಲ್ಯ ಅನ್ನ ಸಾಂಬಾರು ಎಗ್. ಎಗ್ ನಾನು ಚೂಸ್ ನಾವು ರೈಸ್ ಬಂದು ಮಾಡೋದು. ವೆಜ್ ರೈಸು, ಎಗ್ ರೈಸು. ಎಗ್ ರೈಸ್. ನೀನು ಎಗ್ ತಿಂದಿಯಲ್ಲ? ಹೌದು ಕಟ್ಟಿ
ಏನೋ ಮಾಡೇರಿ ಏನು ಮಾಡಕ್ಕೆ ಚಿನ್ನಿ ಬರ್ತಡೆ ಮಾಡೈತಿ ಚೆನ್ನಾಗೈತೆ. ಅದು ಕಳುದನ ನೋಡಿ ಕೆಲ್ಸಕ್ಕೆ ಹೋಗ್ತಾರ ಅಲ್ಲಿ ಟೈಮ್ ಸಿಗೋದಿಲ್ಲ. ನಾಳೆಗೆ ಹಚ್ಕೊಡೋಣ ಅಂತ ಸಂಜೆ ಮುಂದೆ. ಈಗ ಮನ್ಯಾಗ ಇರ್ತಾರ ಅಷ್ಟು ಹುಡುಗ ಮಾತಾಡ್ತಾರ ನೋಡ್ತೀನಿ ಅಂದಿನ ಶಾರ್ಟ್ ವಿಡಿಯೋ ನೋಡಿದ್ರೆ ಖುಷಿಲೇ ನೋಡಬೇಕು. ಹಿಂಗೆ ಅಳಬಾರ್ದವ. ಈಗ ನೀನು ಇಲ್ಲಿ ಬಂದು ಚಿಕ್ಕಮ್ಮರವ್ರು ಯಾರ ಬಂದಾರ? ನೀನು ಯಾರೋ ಬಂದಿಲ್ಲಲ್ಲ? ನಾನು ಹೆಂಗೆ ಮಾಡ್ಯಾರ ನೋಡಿ ತಂಗಿ ರೀಲ್ಸ್? ನಾ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ಯಾಳಿಲ್ಲ. ಈಗ ನೋಡಲಿ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ. ಹೆಂಗೆ ಮಾಡಕತ್ತ ನೋಡಿ, ಎಷ್ಟು ಕ್ಯೂಟಾಗಿ ಮಾಡಕತ್ತ ನೋಡ. ನಾ ಮಾಡ್ದಂಗನ ರೀಲ್ಸ್ ಹಿಂಗೆ ನೋಡು. ಹಿಂಗೆ ಮಾಡ. ನೋಡಿಲ್ಲ ನೀನು ಸ್ವಲ್ಪ ಮ್ಯಾಚಿಂಗ್ ಆಗಿಬಿಟ್ರಲ್ಲ. ಅರ್ವಿನೂ ಒಂದು ಸ್ವಲ್ಪ ಮ್ಯಾಚಿಂಗ್ ಅದನ. ಅಳಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ನೀನು ನೋಡ್ತೀನಿ ಅಂತಂದು ಖುಷಿಗೆ ನೋಡ್ಬೇಕು. ಹಿಂಗೆ ಅಳಬಾರ್ದು. ನೀ ಹಂಗಿರಂಗಿಲ್ಲ, ಇದನ್ನೆಲ್ಲ ನೋಡಿರಂಗಿಲ್ಲ ಅಂತಂದು ಹಿಂಗೆ ನೋಡಬೇಕು, ಖುಷಿ ಪಡಬೇಕು, ಅಳಬಾರ್ದು. ಸೊ ನೋಡ್ರಿ ಫ್ರೆಂಡ್ಸ್, ಚಿನ್ನಿ ಬರ್ತಡೇ ಮಾಡಿರೋ ವಿಡಿಯೋಸ್ ನೋಡಿ ನನಗೆ ಫೀಲ್ ಆಗಿ ಹೇಳಕ್ಕಂತಲ್ಲ. ಸರಿ ಅಳಬಾರ್ದು ಅನ್ವಿತ. ನೀ ಶಾಣಕ್ಕೆ ಹೋಗ್ಬೇಕು. ನೀವು ಅಳಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು ಅನ್ವಿತ. ನೀನು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಅಳಬಾರ್ದು ಹೋಗಪ್ಪ. ಅಳಬಾರ್ದು ಅನ್ವಿತ. ಕತೆ ಒಳಕತೆ ನಾವು ಬರಂಗಿಲ್ಲ. ಇಲ್ಲ ನೋಡಿ ನನಗೂ ಒಳಗೆ ಬರ್ತೈತಿ ಅನ್ವಿತ. ಯಪ್ಪ ದೇವ್ರಿ, ಅನ್ವಿತ ಇಷ್ಟೊಂದು ಅಳತಾಳ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಮೊಬೈಲ್ ನೋಡ್ತೀನಿ ಅಂತಂದ್ಲು. ಮಮ್ಮಿ ಮೊಬೈಲ್ ನೋಡಿ ಭಾಳ ದಿನ ಆಗೈತಿ, ಕೊಡು ನೋಡ್ತೀನಿ ಅಂತ ಅಂದ್ಲು. ಸೊ ನೋಡ್ತಾಳ ಅಂಥೇಳಿ ಕೊಟ್ರೆ ಫಸ್ಟು ಯೂಟ್ಯೂಬ್ ಓಪನ್ ಮಾಡಿ ಶಾರ್ಟ್ಸನ್ನು ಓಪನ್ ಮಾಡಿಬಿಟ್ಲು, ನಂದು ಯೂಟ್ಯೂಬ್ ಚಾನಲ್. ಸೊ ಹೆಂಗಿದ್ರು ನಾವು ಹಬ್ಬಕ್ಕೆ ಹೋಗಿದ್ವು ಆ್ಯಂಡ್ ಚಿನ್ನಿ ಬರ್ತಡೇ ಎಲ್ಲ ಆಕೆ ನೋಡೋಕ್ಕಾಗಿರಂಗಿಲ್ಲ. ವಿಡಿಯೋ ಮುಖಾಂತರ ನೋಡಿ ಖುಷಿ ಪಡ್ತಾಳೆ. ಆ್ಯಂಡ್ ಚಿನ್ನಿಗೆ ಏಟಾಗಿಲ್ಲ, ದೊಡ್ಡಕ್ಕೆಗಳಿನ ಅಡ್ಡಾಡಕತ್ತಾಳೆ ಅಂತಂದು ಆಕೆಗೂ ಒಂದು ಕ್ಯೂರಿಯಾಸಿಟಿ ಇರ್ತೈತಿ ತಂಗಿ ಮಗಳನ್ನ ನೋಡೋದು. ವಿಡಿಯೋ ಕಾಲ್ ಒಂದ್ಸಲ ಮಾಡಿದಾಗ ಚಿನ್ನಿ ಎಷ್ಟು ದೊಡ್ಡಕ್ಕೆಗಳೆಲ್ಲ ಅಡ್ಡಾಡಕತ್ತಾಳಲ್ಲ ಅಂತೇಳಿ ಫುಲ್ ಖುಷಿಯಾಗಿದ್ಲು. ಸೊ ನೋಡಿ ಖುಷಿ ಪಡ್ತಾಳೇನೋ ಅಂತ ಅಂದ್ಕೊಂಡ್ರೆ ಅದನ್ನು ನೋಡಿ ಭಾಳ ಮನಸ್ಸಿಗೆ ಫೀಲ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಹತ್ತಲು. ಸೊ ನೀವು ನೋಡ್ತಾ ಇರ್ಬೋದು. ನನಗೆ ಒಂದು ಕ್ಷಣ ಅನಿಸ್ಬಿಡ್ತು, ಮೊಬೈಲ್ ಯಾಕಾರ ಕೊಟ್ಟನೆ ಅಂಥೇಳಿ. ಸೊ ಹಿಂಗೆ ಅಳ್ತಾಳೆ ಅಂತಂದು ನಾನು ಅಂದ್ಕೊಂಡಿರಲಿಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋದ್ರಂಕರ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಮೊಬೈಲ್ ಅವಾಯ್ಡ್ ಮಾಡಬೇಕು, ಇಲ್ಲ ಅಂತಂದ್ರೆ ಪ್ರತಿ ಸಲ ಹೋದಾಗ ಹಿಂಗೆ ಅಳ್ತಾಳೆ ನೋಡ್ರಿ. ಸೊ ಇನ್ನು ಆಕೆ ಅಳೋದು ನೋಡಿ ನನಗೂ ಬೇಜಾರಾಗಕತ್ತಿತ್ತು. ಬಟ್ ಆಕಿನ ಮುಂದೆ ತೋರಿಸ್ಕೊಳ್ಳಿಲ್ಲ. ನಾನು ಅಳಕತ್ನಿ ಅಂದ್ರೆ ಮತ್ತೆ ಆಕಿನೂ ಅಳ್ತಾಳ ಅಂತಂದು ಕಂಟ್ರೋಲ್ ಮಾಡ್ಕೊಳಕ್ಕಂತಿದ್ದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡ್ಕೊಳಕ್ಕಂತಿದ್ದೆ. ನಾನು ಅಳಕತ್ನಿ ಅಂದ್ರೆ ಅಷ್ಟ ಮತ್ತು ಇನ್ನೂ ಜೋರಾಗಿ ಅಳ್ತಾಳೆ. ಮತ್ತು ಹಸ್ಬೆಂಡ್ ನನ್ನ ಇನ್ನೂ ಬೈದು ಬಿಡ್ತಾರೆ ನೋಡ್ರಿ, ಬೈತಾರೆ ಅವರು. ಆಕಿನ ಮುಂದೆ ಅಳಕ್ಕೆ ಹೋಗ್ಬೇಡ ಅಂತಂದು ಹೇಳಿ ಕರ್ಕೊಂಬಂದಿರ್ತಾರೆ. ಇನ್ನು ಆಕಿಗೆ ಯೂಟ್ಯೂಬ್ ವಿಡಿಯೋ ನೋಡ್ಲಾರ್ದಂಗೆ ಒಟ್ಟು ಹೆಂಗಾರ ಮಾಡಬೇಕು. ನೆಟ್ ಖಾಲಿ ಆಗೈತಿ, ನೆಟ್ ಇಲ್ಲ, ಹಿಂಗೇನಾರು ಒಟ್ಟು ಹೇಳಿ ಮ್ಯಾನೇಜ್ ಮಾಡಬೇಕು ನೋಡ್ರಿ. ಮೊಬೈಲ್ ನೋಡ್ಲಾರ್ದಂಗೆ ಆಕಿನ್ನೂ ಮತ್ತು ಅಲ್ಲಿ ಮೊಬೈಲು ಟಿ ವಿ ಅದು ನೋಡಿರಂಗಿರಲ್ಲ. ಸೊ ನೋಡೋಳಕ್ಕೆ ಅಂತೇಳಿ ಕೊಟ್ರೆ ಅದು ಹಿಂಗೆ ಆಗೋಗ್ಬಿಡ್ತು. ನಾನು ಆದಷ್ಟು ಏನಿರುತ್ತಲ್ಲ ಇರೋ ವಿಷಯನ ಸತ್ಯನ ಹೇಳಿ ಆಕಿನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋನು. ಸುಳ್ಳೆಲ್ಲ ಹೇಳಿ ಆಕೆ ಸುಳ್ಳು ಭರವಸೆ ಕೊಟ್ಟು ಆಮೇಲೆ ಆಕೆಗೆ ಸತ್ಯ ಗೊತ್ತಾದಾಗ ನೋಡು ನಮ್ಮ ಮಮ್ಮಿ ಪಪ್ಪ ಸುಳ್ಳು ಹೇಳ್ತಾರೆ ಅಂತಂದು ಹಿಂಗೆ ಅನ್ನಿಸ್ಬಾರ್ದು, ಹಿಂಗೆ ಅನ್ಕೋಬಾರ್ದು ಆಕೆ ಅಂತೇಳಿ ಸತ್ಯನ ಹೇಳಿ ಇರೋ ವಿಷಯನ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಾತು ಅಂತಂದು ಮಾಡಿದ್ರೆ ಸಿಕ್ಕಾಪಟ್ಟೆ ಹೇಳಕತ್ಲು. ಸೊ ಇನ್ನು ಅಲ್ಪ ಸ್ವಲ್ಪ ಆಕೆಗೋಸ್ಕರ ಸಣ್ಣ ಪುಟ್ಟ ಸುಳ್ಳು ಹೇಳಕ್ಕೆ ಕಲಿಬೇಕು ನೋಡ್ರಿ. ಇನ್ನು ಯಾಕಂದ್ರೆ ಕರೆ ಹೇಳಿದ್ವಿ ಅಂತಂದ್ರೆ ಹಿಂಗೆ ಅಳ್ತಾಳೆ ನೋಡ್ರಿ. ಯಾಪರಿ ಹತ್ಲ ನೋಡಿದ್ರಲ್ಲ. ಸೊ ಮೊಬೈಲನ್ನು ಹೆಂಗಾರ ಏನಾದರೂ ಪ್ಲ್ಯಾನ್ ಮಾಡಿ ಮೊಬೈಲ್
ಅಕ್ಕಿ ಕೈಯಾಗ ಕೊಡ್ಲಾರ್ದಂಗೆ ಏನಾರು ಒಟ್ಟು ಪ್ಲ್ಯಾನ್ ಮಾಡಬೇಕು. ಊರಿಗೆ ಹೋಗಿದ್ವಿ ಅಂದ್ರೂ ಊರಿಗೆ ಹೋಗಿವಿ ಅಂತಂದು ಹೇಳುವಂಗಿಲ್ಲ, ಅದಕ್ಕೂ ಅಳ್ತಾಳಿನ್ನ. ಸೊ ಇದು ಹಿಂಗೈತೆ ನೋಡ್ರಿ. ಫೋನ್ ನೋಡಿ ಭಾಳ ದಿನ ಆಗೈತೆ ಮಮ್ಮಿ ಹಚ್ಕೊಡ ಅಂತಂದ್ಲ. ಅಡದೆ ಊಟಕ್ಕೆ ಬಿಡ್ತಾಕಿ ಊಟಕ್ಕೆ ಹೋದ್ಲ. ಊಟಕ್ಕೆ ಹೋಗ್ಬಾರ್ದು ನೀನು ನೋಡ್ತೀನಿ ಅಂತಂದ್ಲ. ಆಕೆ ಊಟ ಮಾಡೋ ಬರ್ದೆ ನಾವು ಊಟಕ್ಕೆ ಬಂದ್ವಿ. ಮತ್ತು ಬರೋ ಮುಂದಾಗೂ ಹತ್ಲಿತ್ತಾಗ ನಾವು ಈಗಿನ ಓದ್ಕೊಳಕ ಹೋದ್ಲು. ಸೊ ಎಸ್ ನೋಡಿ ಫ್ರೆಂಡ್ಸ್, ಈಗ ಹಾಸ್ಟೆಲ್ಗೆ ಬಂದ್ವಿ. ಪೇರೆಂಟ್ಸ್ ಏನು ನೋಡ್ಕೊಳಕ್ಕೇನು ಕೊಡ್ತಾರಲ್ಲ ಅದನ್ನು ಅಲ್ಲಿ ಬಂದೀವಿ. ಈಗ ಮೊಬೈಲ್ ಅಂಕರ್ ಚಾರ್ಜ್ ಇಲ್ಲ, ಚಾರ್ಜ್ ಇಟ್ಟು ಮಲ್ಕೋಬೇಕು. ರಷ್ಟೇ ಇಲ್ಲ, ಈ ಥರ ಸರಿಯಾಗಿ ನಿದ್ದೆ ಇಲ್ಲಾರ್ದ ಟೈರ್ಡ್ ಫೀಲಿಂಗ್ಸ್ ಆಗೈತಿ. ಮಧ್ಯಾಹ್ನ ಒಂದು 2 ತಾಸು ಮಕ್ಕಳು ನಿದ್ದೆ ಮಾಡಿಬಿಟ್ರಿ, ಬಟ್ ನೈಟ್ ನಿದ್ದೆ ಮಾಡ್ದಂಗೆ ಆಗೋದಿಲ್ಲ. ಈಗ ಊಟಂಕರ ಆಗೈತಿ. ಅನ್ವಿತನೂ ಓಕೆ ಓದ್ಕೊಳಕ್ಕಂತೇಳಿ ಹೋದರು. ಈಗ 8:30 9:30 10 ಗಂಟೆ ಮಟ್ಟ ಓದಕ್ಕೆ ಬಿಡ್ತಾರಂತ. ಓಕೆ ಫ್ರೆಂಡ್ಸ್, ಇವತ್ತ ಎಷ್ಟೊಂದು ಹೊತ್ತು ಅನ್ವಿತ ಇನ್ನು ಹೋಗೋದಿನ ಎಷ್ಟು ಅಳ್ತಾಳ ಏನು ಗೊತ್ತಿಲ್ಲ. ಭಯಂಕರ ಭಾಳ ಅಂದ್ರೆ ಭಾಳ ಆಕತ್ತಾಳ ನೋಡಿ. ಸಮಾಧಾನ ಮಾಡೀವಿ, ಅಳಬೇಡ, ಧೈರ್ಯವಾಗಿರು, ಹಂಗೆ ಅಳಬಾರ್ದು ಅಂತೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇದೇ ಬ್ಲಾಗ್ ಇರುತ್ತೆ ನೋಡಿರಿ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.